ನಮಸ್ಕಾರ ವೀಕ್ಷಕರಿಗೆ. ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದು ನಮ್ಮ ಬಾಗಲಕೋಟೆಯ ಹೆಮ್ಮೆಯ ನಗರ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿನ್ನೆಲೆಯಲ್ಲಿ ಮುಳುಗಡೆಯಾಗಿರುವ ಬಾಗಲಕೋಟೆ ತನ್ನದೇ ಆದ ಐತಿಹಾಸಿಕ, ಸಾಂಸ್ಕೃತಿಕ, ರಾಜಕೀಯ ಹಿನ್ನೆಲೆ ಮಹತ್ವ ಹೊಂದಿದ ನಗರ. ಇದೇಶಕ್ಕೆ 1946 ಕ್ರೋಧಿನಾಮ ಸಂವತ್ಸರ ಮಾರ್ಗಶಿರ ಮಾಸ ಬೌದ್ಧ ಪಂಚಮಿ ದಿನಾಂಕ 20/12/2024 ಬಾಗಲಕೋಟೆ ಐತಿಹಾಸಿಕ ನಗರ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು, ಶ್ರೀ ಗ್ರಾಮದೇವಿ ಸೇನಾ ಸಮಿತಿ ಬಾಗಲಕೋಟೆ ಇವರಿಂದ ನಡೆಯುವ ಕಾರ್ಯಕ್ರಮಗಳ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಶ್ರೀ ದೇವಿಯ ಧ್ವಜಾರೋಹಣ, ಗೋಪೂಜೆ ಹಾಗೂ ಕುಂಭಪೂಜೆ ನೆರವೇರಿದ್ದು, 9:30 ಆರತಿ ಕಳಸ ಪೂರ್ಣ ಕುಂಭ ಮಂಗಲವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀದೇವಿಯ ಭವ್ಯ ಮೆರವಣಿಗೆಯ ನಂತರ ಶ್ರೀದೇವಿಯನ್ನು ಸುಮಂಗಲೆಯರು ಆರತಿಯೊಂದಿಗೆ ದೇವಸ್ಥಾನಕ್ಕೆ ಕರೆ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ನಮಸ್ಕಾರ. ಗ್ರಾಮದೇವಿ ಜಾತ್ರಾ ಮಹೋತ್ಸವ 2024 ಭಕ್ತಿಯ ಆಮಂತ್ರಣ. ಸರ್ವರಿಗೂ ಹಾರ್ದಿಕ ಸ್ವಾಗತ. ದಿನಾಂಕ 20/12/2024 ಶುಕ್ರವಾರದಿಂದ
24/12/2024 ಮಂಗಳವಾರದವರೆಗೆ ಜಾತ್ರೆ ಜರುಗುವುದು. ಸ್ಥಳ ದ್ಯಾಮವ್ವ ದೇವಿ ದೇವಸ್ಥಾನ, ಕಿಲ್ಲಾ, ಬಾಗಲಕೋಟೆ. ದೇವಿ ಧ್ವಜಾರೋಹಣ 20ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ, ಬೆಳಗ್ಗೆ 8:30 ಗಂಟೆಗೆ ಗೋಪೂಜೆ, ಬೆಳಗ್ಗೆ 9 ಗಂಟೆಗೆ ಹಾಗೂ ಕುಂಭಪೂಜೆ. ದ್ಯಾಮವ್ವ ದೇವಿ ದೇವಸ್ಥಾನ, ಕಿಲ್ಲಾ, ಬಾಗಲಕೋಟೆ ಬೆಳಗ್ಗೆ 9:30 ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ದೇವಿಯರ ಭವ್ಯ ಮೆರವಣಿಗೆ. 21/12/2024ರಿಂದ 23/12/2024 ಸೋಮವಾರದವರೆಗೆ ಹೋಮ ಹವನ ಹಾಗೂ ದೇವಿಯರ ಪ್ರಾಣ ಪ್ರತಿಷ್ಠಾಪನೆ. ಭಕ್ತಾದಿಗಳು ಶ್ರೀದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ. ಸಕಲ ಸದ್ಭಕ್ತರ ಈ ಐತಿಹಾಸಿಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನ ಧನದಿಂದ ಸಹಾಯ ಮತ್ತು ಸಹಕಾರ ಸಲ್ಲಿಸಿ ಶ್ರೀದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರ. ಈ ಜಾತ್ರೆ 3 ವರ್ಷಕ್ಕೊಮ್ಮೆ ಆಕತ್ತಲ್ರಿ? ಹೌದು. ಜನ ಎಲ್ಲಿ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ನೆರೆಯ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಿಂದ ಸಹ ಈ ಜಾತ್ರೆಗೆ ಭಕ್ತಾದಿಗಳು ಆಗಮಿಸಿ ಪ್ರತಿ 3 ವರ್ಷಕ್ಕೊಮ್ಮೆ ಈ ಜಾತ್ರೆ ಜರುಗುವುದು. ಅದಕ್ಕಾಗಿ ಸಕಲ ದೇವಿಯ ಭಕ್ತಾದಿಗಳು ನಾನಾ ನಗರಗಳಿಂದ, ನಾನಾ ಪಟ್ಟಣಗಳಿಂದ ಇಲ್ಲಿ ಆಗಮಿಸಿ ತಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಸಾಧಿಸುವುದು. ಇದು ಭಕ್ತಾದಿಗಳಿಗೆ ಇಲ್ಲಿ ವಸತಿ ಇರೋಕ್ಕೆ ಇದು ಏನಾರು ಮಾಡಿರ? ಇನ್ನೂ ಮಾಡಿಲ್ಲ, ಅದು ಕಾರ್ಯಾಚರಣೆಯಲ್ಲಿದೆ, ಇನ್ನೂ ಮಾಡೋದಿದೆ. ಮುಂದಿನ 3 ವರ್ಷದೊಳಗೆ ಏನು ಮತ್ತೆ ಸುಧಾರಣೆ ಆಗಬೇಕು ಅದು ಸುಧಾರಣೆ ಆಗುತ್ತೆ. ನಿಮ್ಮ ಹೆಸರು ಸರ್? ರಾಜೇಂದ್ರ ಸೋಮ. ಈ 5 ದಿನದವರೆಗೆ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಾನಾ ಥರದ ವಿವಿಧ ರಸಮಂಜರಿ ಕಾರ್ಯಕ್ರಮಗಳು ಜರುಗುವವು. ಹಾಗೆ ದೇವಿಗೆ ಬರುವಂಥ ಭಕ್ತಾದಿಗಳಿಗೆ ಒಂದು ಮನೋರಂಜನೆ ಕಾರ್ಯಕ್ರಮವಾಗಿ ದಿನಾಲು ಸಂಜೆ 6:30ರಿಂದ 8:30 ಮನೋರಂಜನೆ ಕಾರ್ಯಕ್ರಮಗಳು, ದೇವಿ ಭಜನೆ ಮಂಡಳಿ ಹಾಗೂ ನಾನಾ ಥರದ ವಿವಿಧ ಮಹಿಳಾ ಅಕ್ಕನ ಬಳಗ ಈ ತಂಡಗಳು ತಾವು ನಡೆಸಿಕೊಡುವ ಕೆಲವೊಂದು ಕಾರ್ಯಕ್ರಮಗಳು ಸಹ ಈ 5 ದಿನದೊಳಗೆ ನಾವು ಹಮ್ಮಿಕೊಂಡಿದ್ದೇವೆ. ಶ್ರೀಮತಿ ಪದ್ಮಾ ಅನ್ನಿಗಿರಿ ಅವರು ತಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕೆಂದು ಮನವಿಯನ್ನು ಮಾಡಿಕೊಳ್ತೇನೆ.